ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆದರ್ ಕೂಡ ತುಂಬ ಚೆನ್ನಾಗಿದೆ. ಮಳೆ, ಗಾಳಿ, ಚಳಿ, ಸ್ವಲ್ಪ ಬಿಸಿಲು ಎಲ್ಲ ಮಿಕ್ಸ್ಚರ್ ಆಗಿ ತುಂಬ ಚೆನ್ನಾಗಿದೆ ವೆದರು. ಇಂಥ ವೆದರಲ್ಲಿ ಆಚೆ ಹೋಗಲೇಬೇಕು ಅಂತ ಅನಿಸುತ್ತೆ. ಸೊ ನಾವು ಅದಕ್ಕೆ ನಾಮದ ಚಿಲುಮೆಗೆ ಹೋಗಿದ್ವಿ. ತುಮಕೂರು ಸರೌಂಡಿಂಗ್ ಇರೋರಿಗೆ, ತುಮಕೂರಲ್ಲಿರೋರಿಗೆ ನಾಮದ ಚಿಲುಮೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ನಾವು ಹೋಗೋಣ, ವಿಡಿಯೋ ಮಾಡೋಣ ಅಂತ ಹೋದ್ವಿ. ತುಂಬ ಚೆನ್ನಾಗಿದೆ ಪ್ಲೇಸು. ಐತಿಹಾಸಿಕ ಹಿನ್ನೆಲೆಯಿರೋ ಪ್ಲೇಸ್ ಆಗಿರೋದ್ರಿಂದ ಎಲ್ಲರೂ ಒಂದ್ಸರಿ ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಇಲ್ಲಿ ಎಂಟ್ರೆನ್ಸ್ ಫೀಸು ಒಬ್ಬರಿಗೆ 20 ರೂಪೀಸ್ ಇರುತ್ತೆ. ಹಾಗೆ ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಡೀರ್ಸ್ ಕಾಣಿಸುತ್ತೆ. ತುಂಬ ಜಿಂಕೆಗಳಿದ್ದಾವೆ. ನಾವು ಸ್ಕೂಲ್ ಡೇಸು, ಕಾಲೇಜ್ ಡೇಸಲ್ಲಿದ್ದಾಗ ಇನ್ನೂ ತುಂಬ ಜಿಂಕೆ ಇತ್ತು. ಈಗಲೂ ಇದೆ ಅನ್ಕೊತೀನಿ. ಮೋಸ್ಟ್ಲಿ ಆ ಕಡೆ ಎಲ್ಲೋ ಹೋಗಿರ್ಬೋದು. ನಾವು ಸ್ಕೂಲ್ ಡೇಸಲ್ಲಿ ಹೋಗ್ಬೇಕಾದ್ರೆ ಆ ಜಿಂಕೆಗಳೆಲ್ಲ ಈ ಗ್ರಿಲ್ ಹತ್ರ ಬರ್ತಿತ್ತು. ನಾವು ಅದಕ್ಕೆ ಕ್ಯಾರೆಟು ಆ ಥರದ್ದೆಲ್ಲ ಕೊಡ್ತಾಯಿದ್ವಿ. ಸೊ ಇವಾಗ ಬರಲ್ಲ ಅವು, ದೂರನೇ ಇರ್ತವೆ. ಯಾವ ಈ ಕಡೆ ಬರಲೇ ಇಲ್ಲ, ಬರಲ್ಲ ಅನಿಸುತ್ತೆ. ನಾವು ಹೋಗೋಕ್ಕೆ ಈ ಕಡೆ ಗೇಟ್ ಥರ ಕೂಡ ಹಾಕ್ಬಿಟ್ಟಿದ್ದಾರೆ. ತೀರಾ ಗ್ರಿಲ್ ಹತ್ರ ಹೋಗೋಕ್ಕೆ ಯಾರನ್ನೂ ಬಿಡ್ತಾ ಇಲ್ಲ. ಜಿಂಕೆ ಕಮ್ಮಿ ಆಗಿದ್ದಾವೆ ಅಂತ ಅನಿಸುತ್ತೆ. ಹಾಗೆ ಇದಿನ್ನೂ ಅಭಿವೃದ್ಧಿ ಆಗಬೇಕು ಅಂತ ಕೂಡ ಅನಿಸುತ್ತೆ. ಯಾಕೆಂದರೆ ಇದು ಐತಿಹಾಸಿಕ ಹಿನ್ನೆಲೆ ಇರೋ ಪ್ಲೇಸ್ ಆಗಿರೋದ್ರಿಂದ ಇನ್ನೂ ಟೂರಿಸ್ಟ್ನ ಅಟ್ರಾಕ್ಟ್ ಮಾಡೋಕ್ಕೆ ಇನ್ನೂ ಚೆನ್ನಾಗಿ ಮಾಡ್ಬೋದು. ಪಾರ್ಕ್ ತುಂಬ ದೊಡ್ಡದಾಗಿದೆ. ಹಾಗೆ ತುಂಬ ಜಾಗ ಕೂಡ ಇದೆ. ಇನ್ನೂ ಯುಟಿಲೈಸ್ ಮಾಡಿಕೊಂಡು ಇನ್ನೂ ಟೂರಿಸ್ಟ್ನ ಅಟ್ರಾಕ್ಟ್ ಮಾಡ್ಬೋದು. ಈ ಥರ ಪ್ಲೇಸು ಬೆಳಿಬೇಕಣ್ರಿ. ಸೊ ಅದಕ್ಕೆ ಹೇಳಿದೆ. ಹಾಗೆ ಇಲ್ಲಿ ಜಿಂಕೆ ಹತ್ರಕ್ಕೆ ಬರಲೇ ಇಲ್ಲ. ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ಸರಿ ಮುಂದಕ್ಕೆ ಹೋಗೋಣ ಅಂತ ಮುಂದಕ್ಕೆ ಹೋದ್ವಿ. ಹಾಗೆ ಇಲ್ಲಿ ಕೆಲವು ಸ್ಟ್ಯಾಚೂಸ್ ಕೂಡ ಇದೆ. ಆಮೇಲೆ ಕಪ್ಪೆ, ಆಮೇಲೆ ಏನು ಕ್ರ್ಯಾಪ್, ಈ ಥರದ್ದೆಲ್ಲ ಸ್ಟ್ಯಾಚು ಮಾಡಿದ್ದಾರೆ. ಮಕ್ಳಿಗೆ ಅಟ್ರಾಕ್ಟ್ ಮಾಡೋಕ್ಕೆ, ಫೋಟೋಸ್ಗೆ ಅಂತ ಇರ್ಬೋದು. ಹಾಗೆ ಇಲ್ಲಿ ತುಂಬ ಕೋತಿ ಇದ್ದಾವೆ. ನಾವು ತುಂಬ ಚೆನ್ನಾಗಿದೆ ಜಾಗ ಅಂದ್ಬಿಟ್ಟು ತಿನ್ನಕ್ಕೆ ತಗೊಂಡೋಗೋಣ ಅಂತ ಹೋದರೆ ಕೋತಿ ನಮಗೆ ತಿನ್ನಕ್ಕೆ ಬಿಡಲ್ಲ, ಎಲ್ಲ ಕಿತ್ಕೋತವೆ. ನೋಡಿ ಅಲ್ಲಲ್ಲೇ ಇರ್ತವೆ. ನೀರು ಬಾಟ್ಲು ಬಿಡೋದಿಲ್ಲ, ಏನೂ ಬಿಡಲ್ಲ, ಎಲ್ಲ ಕಿತ್ಕೋತವೆ. ಏನೂ ತೊಗೊಂಡೇ ಹೋದರೆ ವಾಸಿ. ಆಚೆಗಡೆ ಎಲ್ಲ ಸಿಗುತ್ತೆ ತಿನ್ನೋಕ್ಕೆ, ಚುರುಮುರಿ ಆ ಥರದ್ದೆಲ್ಲ. ಸೊ ಅಲ್ಲೇ ತಿಂದ್ಬಿಟ್ಟು ಅಲ್ಲೇ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಒಳಗೆ ಹೋದರೆ ಬೆಟರು. ಯಾಕಂದರೆ ನೇಚರ್ ಕೂಡ ಚೆನ್ನಾಗಿರುತ್ತೆ. ನಾವು ಏನೇನು ಬೇಕೋ ತೊಗೊಂಡೋಗೋದು, ತಿನ್ನೋದು, ಎಸೆಯೋದು, ಕೋತಿ ಎಲ್ಲ ಕಿತ್ಕೊಳ್ಳೋದು, ಅವು ಅಲ್ಲಿ ಇಲ್ಲಿ ಎಸೆಯೋದು ಮಾಡ್ತವೆ. ಸೊ ಅದ್ರ ಬದಲು ನಾವು ಆಚೆನೇ ಚುರುಮುರಿ ಅವೆಲ್ಲ ಅಲ್ಲೇ ತಿಂದ್ಬಿಟ್ಟು ಅಲ್ಲೇ ಡಸ್ಟ್ಬಿನ್ಗೆ ಹಾಕಿ ಒಳಗೆ ಹೋದರೆ ಬೆಸ್ಟ್ ಅನಿಸುತ್ತೆ. ಹಾಗೆ ನಾಮದ ಚಿಲುಮೆ ಅಂತ ಏನಕ್ಕೆ ಹೆಸರು ಬಂತು ಅಂತ ತಿಳ್ಕೊಳ್ಳೋಣ. ನಾಮದ ಚಿಲುಮೆ ಅಂತ ಏನಕ್ಕೆ ಹೆಸರು ಬಂತು ಅಂದರೆ, ಸೀತಾರಾಮ ಲಕ್ಷ್ಮಣರು ಇಲ್ಲಿ ವನವಾಸಕ್ಕೆ ಬಂದಾಗ ಈ ದೇವರಾಯನ ದುರ್ಗದ ಕಾಡಿನಲ್ಲಿ ಸ್ವಲ್ಪ ಕಾಲ ತಂಗಿದ್ರಂತೆ. ಆ ಟೈಮಲ್ಲಿ ರಾಮ ತಿಲಕ ಇಟ್ಕೋಬೇಕಾದ ಟೈಮಲ್ಲಿ ರಾಮಂಗೆ ಸುತ್ತ ನೋಡಿದಾಗ ಎಲ್ಲೋ ನೀರು ಕಾಣಿಸಲ್ವಂತೆ. ಸೊ ಅದಕ್ಕೆ ನೀರು ಬೇಕಲ್ಲ ತಿಲಕ ಇಟ್ಕೋಬೇಕು ಅಂದರೆ. ಸೊ ಅವಾಗ ರಾಮ ಅವ್ರು ಏನು ಮಾಡ್ತಾರಂತೆ, ಬಂಡೆಗೆ ತನ್ನ ಬಿಲ್ಲಿನಿಂದ ಹೊಡಿತಾರಂತೆ. ಬಂಡೆ ಹೋಲಾಗಿ ಅಲ್ಲಿಂದ ನೀರು ಬಂತಂತೆ. ಆ ನೀರಿಂದ ರಾಮ ಅವರು ತಮ್ಮ ಹಣೆಗೆ ತಿಲಕವನ್ನು ಇಟ್ಕೊಂಡ್ರು ಅನ್ನೋದು ಇತಿಹಾಸ ಇದೆ. ಸೊ ಇದೇ ಇಲ್ಲಿ ಕಾಣ್ತಿದೆಯಲ್ಲ, ಇದೇ ರಾಮ ಅವರು ಬಂಡೆಗೆ ಹೊಡೆದಿರೋದು, ಅಲ್ಲಿಂದಲೇ ನೀರು ಬಂದಿರೋದು. ಆ ನೀರನ್ನ ಎಲ್ಲರೂ ತೀರ್ಥದ ರೀತಿಲಿ ಸ್ವೀಕರಿಸ್ತಾರೆ. ತುಂಬ ಒಳ್ಳೆ ನೀರು ಅಂತ. ಯಾಕೆಂದರೆ ಶ್ರೀರಾಮಚಂದ್ರ ಅವರು ಇಲ್ಲಿದ್ರಂತೆ, ಅವರು ಬಿಲ್ಲು ಬಾಣ ಇಲ್ಲಿ ಹೊಡೆದ್ರಂತೆ ಅಂದಾಗ ನಮಗೆ ಮನಸ್ಸಲ್ಲಿ ಏನೋ ಒಂಥರ ಖುಷಿ ಆಗುತ್ತೆ, ಭಕ್ತಿ ಭಾವ ಕೂಡ ಬರುತ್ತೆ. ಸೊ ಅದಕ್ಕಾಗಿ ಎಲ್ಲರೂ ಇಲ್ಲಿಗೆ ಬರ್ತಾರೆ. ಅಲ್ಲಿರೋ ನೀರನ್ನ ತಗೊಂಡು ಕುಡಿತಾರೆ, ತಲೆ ಮೇಲೆ ಹಾಕೋತಾರೆ. ನಾವು ಪಾವನರಾದ್ವಿ ಅಂದ್ಕೋತಾರೆ. ನಾವು ಸ್ಕೂಲ್ ಡೇಸ್, ಕಾಲೇಜ್ ಡೇಸಲ್ಲೆಲ್ಲ ಬಂದಾಗ ಇದಕ್ಕೆ ಇಷ್ಟೊಂದು ಏನಂತಾರೆ, ಇಷ್ಟೊಂದೆಲ್ಲ ಸೆಕ್ಯೂರಿಟಿ ಇರಲಿಲ್ಲ. ಅದು ಓಪನ್ ಇತ್ತು. ನಾವು ಹಂಗಂಗೆ ಹೋಗಿ ಕುಡಿತಿದ್ವಿ. ಈಗ ಎಲ್ಲ ಗ್ರಿಲ್ ಹಾಕ್ಬಿಟ್ಟಿದ್ದಾರೆ. ಅಲ್ಲಿ ನೀರು ಬರ್ತಿದೆಯಲ್ಲ, ಅಷ್ಟು ಸಣ್ಣಗೆ ಯಾವುದೇ ಕಾಲದಲ್ಲಿ ಹೋದರೂ, ಮಳೆಗಾಲ, ಬಿಸಿಲುಗಾಲ, ಬೇಸಿಗೆಗಾಲ, ಯಾವ ಕಾಲದಲ್ಲಿ ಹೋದರೂ ಅಷ್ಟು ನೀರು ಬಂದೇ ಬರುತ್ತೆ. ರಾಮ ಯಾವಾಗ ಹೊಡೆದಿದ್ರು ಅವತ್ತಿಂದ ಇವತ್ತಿನವರೆಗೂ ನೀರು ಬರ್ತಾನೇ ಇದೆ. ನಾವು ಕೂಡ ತುಂಬ ವರ್ಷದಿಂದ ನೋಡ್ತಿದ್ದೀವಿ, ನೀರಿದ್ದೇ ಇದೆ. ನಾವು ಹೋದಾಗೆಲ್ಲ ನೀರಿರುತ್ತೆ. ಒಮ್ಮೆ ಹೋಗಿ ಬನ್ನಿ ಆಯಿತಾ. ಹಾಗೆ ಮಕ್ಕಳು ಕೂಡ ರಾಮನ ಬಗ್ಗೆ ತಿಳ್ಕೊಳ್ಳೋಕ್ಕೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ನಾವು ಬರೀ ಬುಕ್ಕಲ್ಲಿ ಓದಿ ಹೇಳಿದ್ರೆ ಅಷ್ಟು ಅರ್ಥ ಆಗಲ್ಲ. ಸೊ ಇಂಥ ಪ್ಲೇಸ್ಗಳಿಗೆ ಕರ್ಕೊಂಬಂದು ತೋರಿಸಿದ್ರೆ ಅವ್ರಿಗೆ ಖುಷಿಯಾಗುತ್ತೆ, ಅರ್ಥ ಮಾಡ್ಕೋತಾರೆ, ಮನಸ್ಸಲ್ಲಿ ಇಟ್ಕೋತಾರೆ. ಹಾಗೆ ಇಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ. ಆ ಬೋರ್ಡಲ್ಲಿ ಡೀಟೇಲ್ ಇದೆ. ಇಲ್ಲ ಅದ್ರ ಫೋಟೋ ಹಾಕಿದ್ದೀನಿ ನೋಡಿ.
ಮಕ್ಕಳು ಕೂಡ ಓದಿಸಿದ್ರೆ ಮಕ್ಕಳು ಕೂಡ ಖುಷಿ ಪಡ್ತಾರೆ. ಸೊ ಎಲ್ಲರೂ ಒಂದು ಸರಿ ಹೋಗಿಲ್ಲ ಅಂದರೆ ಈ ಪ್ಲೇಸ್ಗೆ ಹೋಗಿ ಮಕ್ಳಿಗೆ ತೋರಿಸಿ ಅಲ್ಲಿರೋ ನೀರು ಕುಡಿದು ಬಂದರೆ ಒಳ್ಳೆಯದಾಗತ್ತೆ ಅಂತಾರೆ. ಒಳ್ಳೆಯದಾಗಲಿ ಎಲ್ಲರಿಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.